ಕೇಂದ್ರ ಸರ್ಕಾರ ವಿರುದ್ಧ ರಾಜ್ಯ ಸರ್ಕಾರ ಹಠವನ್ನ ಮುಂದುವರೆಸಿದೆ. ಕೇಂದ್ರ ಸರ್ಕಾರ ವಿರುದ್ಧ ರಾಜ್ಯ ಸರ್ಕಾರ ಹಠ ಮುಂದುವರೆಸಿದೆ. ಅಹಿಂದ ನಿಲುವಿಗೆ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಬದ್ಧರಾಗಿದೆ. ಎಸ್ಸಿ ನೌಕರರಿಗೆ ಉದ್ಯೋಗದಲ್ಲಿ ಮುಂಬಡ್ತಿ ವಿಚಾರದಲ್ಲಿ ಹಿಂದಾಯಿತ ಕಾಯ್ದೆಯನ್ನು ತೀರ್ಮಾನಿಸಲಾಗಿದೆ. ಯಥಾಸ್ಥಿತಿ ಮುಂದುವರಿಕೆಗೆ ಸುಗ್ರೀವಾಜ್ಞೆ ಹೊರಡಿಸಲು ರಾಜ್ಯ ಸಚಿವ ಸಂಪುಟ ಸಭೆ ತೀರ್ಮಾನ ಕೈಗೊಂಡಿದೆ. ಸುಪ್ರೀಂ ಆದೇಶದಂತೆ ರಾಜ್ಯ ಸರ್ಕಾರ ಆಗಸ್ಟ್ 9ರೊಳಗೆ ಮೀಸಲಾತಿ ಪರಿಷ್ಕರಿಸಿ ವರದಿಯನ್ನ ನೀಡಬೇಕು. ಆದರೆ ಇದನ್ನು ತಪ್ಪಿಸಲು ಎಸ್ಸಿ ನೌಕರ ಹಿತ ಕಾಯುವ ಸಲುವಾಗಿ ಸುಗ್ರೀವಾಜ್ಞೆಗೆ ಸರ್ಕಾರ ತೀರ್ಮಾನಿಸಿದೆ. ಇಂದು ಸಂಜೆ ಅಥವಾ ನಾಳೆ ಬೆಳಗ್ಗೆಯೊಳಗೆ ಸುಗ್ರೀವಾಜ್ಞೆ ಹೊರಡಿಸಿ ರಾಜ್ಯಪಾಲರಿಗೆ ಸರ್ಕಾರ ಕಳುಹಿಸಲಿದೆ. ಹಿತ ಕಾಯುವ ಸುಗ್ರೀವಾಜ್ಞೆಯನ್ನೇ ಸುಪ್ರೀಂ ಕೋರ್ಟ್ಗೆ ತಿಳಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಓಕೆ, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಎಸ್ಸಿ ನೌಕರರಿಗೆ ಉದ್ಯೋಗದಲ್ಲಿ ಮುಂಬಡ್ತಿ ವಿಚಾರವಾಗಿ ಇವತ್ತು ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಯಿತು, ಕೊನೆಗೆ ಏನ್ ಕೈಗೊಂಡಿದ್ದಾರೆ ಕ್ರಮವನ್ನ? ಈ ಸಂಬಂಧ ಸಾಕಷ್ಟು ಚರ್ಚೆಗಳು ಕೂಡ ಆಗಿತ್ತು. 9ನೇ ತಾರೀಕು ಲಾಸ್ಟ್ ಡೇಟ್ ಇದೆ ಸುಪ್ರೀಂ ಕೋರ್ಟ್ಗೆ ತನ್ನ ವರದಿಯನ್ನ ಸಲ್ಲಿಸಲಿಕ್ಕೆ ದಿವ್ಯಾ. ಸೊ ಇಂತಹ ಸಂದರ್ಭದಲ್ಲಿ ಒಂದು ಸುಗ್ರೀವಾಜ್ಞೆಯನ್ನು ತರಬೇಕು ಅಂತ ರಾಜ್ಯ ಸಚಿವ ಸಂಪುಟ ಇವತ್ತು ನಿರ್ಧರಿಸಿದೆ. ಅಂದ್ರೆ ಎಸ್ಸಿ ನೌಕರರಿಗೆ ಬೆಂಬಲವಾಗಿ ಒಂದು ನೈತಿಕ ಬಲವನ್ನು ತುಂಬುವ ರೀತಿ, ಕಾನೂನಿನ ಬಲವನ್ನು ತುಂಬುವ ರೀತಿಯಲ್ಲಿ ಇವತ್ತು ಒಂದು ತೀರ್ಮಾನ ತೆಗೆದುಕೊಂಡಿದೆ ದಿವ್ಯಾ. ಓಕೆ, ಒಟ್ಟಾರೆ ಈಗ ರಾಜ್ಯ ಸರ್ಕಾರ ಏನು ಕೇಂದ್ರ ಸರ್ಕಾರದ ವಿರುದ್ಧ ಹಠವನ್ನ ಮುಂದುವರೆಸಿದೆ, ಎಲ್ಲೋ ಒಂದ್ ಕಡೆ ಇದು ಸಿದ್ದರಾಮಯ್ಯ ಅವರ ಅಂದ್ರೆ ಎಲೆಕ್ಷನ್ಗೆ ಮನಸ್ಸಲ್ಲಿ ಇಟ್ಕೊಂಡು ಈ ರೀತಿ ತೀರ್ಮಾನವನ್ನ ತಗೊಳ್ತಾ ಇದಾರೆ ಏನು? ಅದು ಒಂದು ರೀತಿ ಬಂದ್ರು ಬರುವುದು ಆಗಿರಲು ಕೂಡ ಕಾಣಬಹುದು ಇಲ್ಲಿ. ಆದ್ರೆ ಇಲ್ಲಿ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಇರುವ ಸಂದರ್ಭದಲ್ಲಿ ಇಲ್ಲಿ ರಾಜಕಾರಣ ಬಹಳಷ್ಟು ಕಡಿಮೆ ಪ್ರವೇಶ ಇರುತ್ತೆ. ಆದ್ರೂ ಕೂಡ ಮುಂದಿನ ದೃಷ್ಟಿ ಅಂತ ಅಂದ್ರೆ ಮುಂದಿನ ಎಲೆಕ್ಷನ್ ದೃಷ್ಟಿಯಲ್ಲಿ ನಿಂತ್ಕೊಂಡ್ರ ಅಂತ ಪ್ರಶ್ನೆ ಬಂದ್ರೆ ಆ ನೆರಳು ಕೂಡ ಇರಬಹುದು ಅಂತ ಉತ್ತರ ಸಿಗುತ್ತೆ ಅಷ್ಟೇ. ಅದನ್ನ ಹೊರತಾಗಿ ನೋಡೋದಾದ್ರೆ ಸುಪ್ರೀಂ ಕೋರ್ಟ್ಗೆ ಕೊನೆ ದಿನ ಈಗ ಆಗಸ್ಟ್ 9ನೇ ತಾರೀಕಿನ ಒಳಗಾಗಿ ಒಂದು ಈ ಬಡ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಟೇಟ್ ಗವರ್ಮೆಂಟ್ ನ ನೀತಿಯನ್ನ ಏನು ಅನ್ನೋದನ್ನ ಹೇಳ್ಬೇಕಷ್ಟೇ. ಇದರ ಹಿನ್ನೆಲೆಯಲ್ಲಿ ಈಗ ಆಲ್ರೆಡಿ ಮೇಲ್ಮನವಿಯನ್ನ ಅಂದ್ರೆ ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪನ್ನ ಪುನಃ ನೀವು ಪರಿಶೀಲಿಸಿ ಅಂತ ಮೇಲ್ಮನವಿ ಸಲ್ಲಿಸಲಾಗಿದೆ ರಾಜ್ಯ ಸರ್ಕಾರದ ವತಿಯಿಂದ. ಆದ್ರೆ ಮೇಲ್ಮನವಿ ಸ್ವೀಕಾರ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಒಂದು ಮಾತನ್ನು ಕೂಡ ಹೇಳಿದೆ, ನೀವು ಪಟ್ಟಿಯನ್ನು ಮೊದಲು ತನ್ನಿ, ನಾವು ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಆ ಪಟ್ಟಿಯನ್ನು ಮೊದಲು ತನ್ನಿ, ಆಮೇಲೆ ನಿಮ್ಮ ಮೇಲ್ಮನವಿ ಅಂತ ಹೇಳಿದೆ. ಇಂತಹ ಹೊತ್ತಲ್ಲಿ ಸುಗ್ರೀವಾಜ್ಞೆಯನ್ನ ಜಾರಿಗೆ ತರಲು ರಾಜ್ಯ ಸರ್ಕಾರ ಹೊರಟಿದೆ. ಇದು ಎಷ್ಟರ ಮಟ್ಟಿಗೆ ಊರ್ಜಿತ ಆಗುತ್ತೆ ಅನ್ನೋ ಪ್ರಶ್ನೆ ಈಗ ಎಲ್ಲರನ್ನೂ ಕಾಡ್ತಾ ಇದೆ. ಇದನ್ನು ಯಾವ ರೀತಿ ಸುಪ್ರೀಂ ಕೋರ್ಟ್ ನಲ್ಲಿ ಡಿಫೈನ್ ಮಾಡ್ಕೊಳ್ತಾರೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗುತ್ತೆ ದಿವ್ಯಾ. ಓಕೆ, ಈಗ ಏನೋ ಯಥಾಸ್ಥಿತಿ ಮುಂದುವರಿಕೆಗೆ ಸುಗ್ರೀವಾಜ್ಞೆ ಹೊರಡಿಸಲು ಇವಾಗ ಏನ್ ರಾಜ್ಯ ಸಚಿವ ಸಂಪುಟ ಸಭೆ ಕೈಗೊಂಡಿದೆ, ಆ ಸುಗ್ರೀವಾಜ್ಞೆಯಲ್ಲಿ ಏನೆಲ್ಲ ಇದನ್ನ ಹೇಳಿದೆ ರಾಜ್ಯ ಸರ್ಕಾರ? ಆ ಸುಗ್ರೀವಾಜ್ಞೆ ಅಂದ್ರೆ ಈಗ ಏನು ಉಳಿದಿದೆ, ಈಗ ಯಥಾಸ್ಥಿತಿಯನ್ನ ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಈ ಹಿಂದೆ ಮಾಡಿರುವಂತಹ ಸುಪ್ರೀಂ ಕೋರ್ಟ್ ಒಂದು ಸೂಚನೆ ಕೊಟ್ಟಿತ್ತು 1973ರಿಂದಲೂ ಕೂಡ ಆಗಿರುವಂತಹ ಲೋಪದೋಷಗಳನ್ನ ಸರಿಪಡಿಸಿ ನಾವು ಒಂದು ಪಟ್ಟಿಯನ್ನು ಇಡಬೇಕು ಅಂತ ಹೇಳಿತ್ತು. ಅದನ್ನ ಹೊರತಾಗಿ ಇವತ್ತು ಅಂದ್ರೆ ಈ ತನಕ ಆಗಿರೋದನ್ನ ಬಿಟ್ಟು ಬಿಡಿ, ಮುಂದೆ ನಾವು ಸರಿ ಮಾಡ್ಕೊಂಡು ಹೋಗ್ತೇವೆ ಅನ್ನುವಂತ ರೀತಿಯಲ್ಲಿ ರಾಜ್ಯ ಸರ್ಕಾರ ತನ್ನ ಧೋರಣೆಯನ್ನು ತೋರಿದೆ ಅಂತ ಕಾಣಿಸ್ತಾ ಇದೆ. ಇದೇ ಅಂಶವನ್ನು ಕೂಡ ಸುಗ್ರೀವಾಜ್ಞೆಯಲ್ಲಿ ಉಲ್ಲೇಖ ಮಾಡಿರುವಂತದ್ದು ಕೂಡ ಕಂಡು ಬರುತ್ತೆ ದಿವ್ಯಾ. ಓಕೆ, ಈಗ ಏನ್ ಸುಪ್ರೀಂ ಆದೇಶವನ್ನ ಕೊಟ್ಟಿದೆ ರಾಜ್ಯ ಸರ್ಕಾರ ಆಗಸ್ಟ್ 9ರೊಳಗೆ ಮೀಸಲಾತಿ ಪರಿಷ್ಕರಿಸಿ ವರದಿಯನ್ನ ನೀಡಬೇಕು ಅಂತ, ವರದಿಯನ್ನ ಸಿದ್ಧಪಡಿಸಿದೆ ಈಗಾಗಲೇ ರಾಜ್ಯ ಸರ್ಕಾರ. ಏನ್ ಹೇಳುತ್ತೆ ಸಿದ್ದರಾಮಯ್ಯ ಸರ್ಕಾರ? ಈಗ ಆಲ್ರೆಡಿ ವರದಿಯನ್ನ ಸಿದ್ಧಪಡಿಸಿಕೊಂಡು ಯಾರ್ಯಾರು ಅಂದ್ರೆ ಅಧಿಕಾರಿಗಳು ಯಾರ್ಯಾರು ಇದ್ದಾರೆ, ಯಾರ್ಯಾರು ಬಡ್ತಿ ಪಡ್ಕೊಂಡಿದ್ರು ಇದರ ಅಡಿಯಲ್ಲಿ ಅವೆಲ್ಲವುಗಳ ಮಾಹಿತಿಯನ್ನ ಸಂಗ್ರಹಿಸಿ ಲೀಸ್ಟ್ ಅನ್ನ ಸಿದ್ಧ ಮಾಡಿಕೊಂಡಿದೆ. ಆದ್ರೆ 9ನೇ ತಾರೀಕು ಬಹುಶಃ ಸುಪ್ರೀಂ ಕೋರ್ಟ್ ನಲ್ಲಿ ಆ ಲೀಸ್ಟ್ ಕೂಡ ಸಬ್ಮಿಟ್ ಆಗ್ಬೇಕಾಗುತ್ತೆ. ಯಾಕಂದ್ರೆ ಮೇಲ್ಮನವಿ ಅರ್ಜಿ ನಾವೇ ಹಾಕಿಕೊಂಡಿರೋಂತ ಹಿನ್ನೆಲೆಯಲ್ಲಿ ಮತ್ತೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೂಡ ಇದೆ, ನೀವು ಫಸ್ಟ್ ಮೇಲ್ಮನವಿ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನ ಒದಗಿಸಿ ಆನಂತರ ಮೇಲ್ಮನವಿ ನಿಮ್ಮನ್ನ ನೋಡೋಣ ಅಂತ ಹೇಳಿರುವಂತ ಮಾತು ಕೂಡ ಇದೆ. ಇಷ್ಟರ ನಡುವೆ ಸುಗ್ರೀವಾಜ್ಞೆ ತರಲಿಕ್ಕೆ ರಾಜ್ಯ ಸರ್ಕಾರ ಹೊರಟಿದೆ ದಿವ್ಯಾ. ಓಕೆ, ಧನ್ಯವಾದಗಳು ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ.